ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 20ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ವಿಶ್ವದ ಮೊದಲ ವಿಶ್ವ ಹ್ಯುಮನಾಯ್ಡ್ ರೋಬೋಟ್ ಕ್ರೀಡಾಕೂಟ ಎಲ್ಲಿ ನಡೆಯಿತು? ಮಸ್ಕತ್, ರಿಯಾದ್, ದೋಹಾ, ಬೀಜಿಂಗ್. ಸರಿಯಾದಂಥ ಉತ್ತರ ಬೀಜಿಂಗ್. ಈಗ ಚೀನಾದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ಚೀನಾದ ರಾಜಧಾನಿ ಬೀಜಿಂಗ್. ಇಲ್ಲಿನ ಅಧ್ಯಕ್ಷರು ಕ್ಸಿ ಜಿನ್ಪಿಂಗ್. ಚೀನಾದ ಅಧಿಕೃತ ಭಾಷೆಗಳು ಮ್ಯಾಂಡರಿನ್ ಮತ್ತು ಪುಟೋಂಗ್ವಾ. ಚೀನಾದ ಅಧಿಕೃತ ಕರೆನ್ಸಿ ರೆನ್ಮಿನ್ಬಿ ಅಥವಾ ಯುವಾನ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 2036ರ ವೇಳೆಗೆ ವೆನೆರಾ ಡಿ ವೀನಸ್ ಮಿಷನ್ ಅನ್ನು ಪ್ರಾರಂಭಿಸುವುದಾಗಿ ಯಾರು ಘೋಷಿಸಿದ್ದಾರೆ? ಜಪಾನ್, ಭಾರತ, ರಷ್ಯಾ, ಬ್ರೆಜಿಲ್. ಸರಿಯಾದಂಥ ಉತ್ತರ ರಷ್ಯಾ. ಈಗ ಶುಕ್ರ ಗ್ರಹದ ಬಗ್ಗೆ ಕೆಲವೊಂದಿಷ್ಟು ಸ್ಟ್ಯಾಟಿಸ್ಟಿಕ್ಸನ್ನು ನೋಡೋಣ. ಶುಕ್ರ ಗ್ರಹವನ್ನು ಇಂಗ್ಲೀಷ್ನಲ್ಲಿ ವೀನಸ್ ಪ್ಲ್ಯಾನೆಟ್ ಅಂತ ಕರೀತಾರೆ. ಈ ಶುಕ್ರ ಗ್ರಹವು ಸೌರವ್ಯೂಹದ 2ನೇ ಗ್ರಹವಾಗಿದೆ. ಇದನ್ನು ಬೆಳಗಿನ ನಕ್ಷತ್ರ, ಸಂಜೆಯ ನಕ್ಷತ್ರ, ಭೂಮಿಯ ಅವಳಿ ಸಹೋದರಿ ಅಂತಲೂ ಕರೀತಾರೆ. ಶುಕ್ರ ಗ್ರಹವು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತದೆ. ಇತರೆ ಗ್ರಹಗಳಿಗೆ ಹೋಲಿಸಿದರೆ ಶುಕ್ರ ಮತ್ತು ಯುರೇನಸ್ ಗ್ರಹಗಳು ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತವೆ. ಹಾಗೆ ಶುಕ್ರ ಗ್ರಹ ಸೌರವ್ಯೂಹದ ಅತ್ಯಂತ ಬಿಸಿಯಾದ ಗ್ರಹ. ಈಗ ರಷ್ಯಾದ ಬಗ್ಗೆ ಕೆಲವೊಂದಿಷ್ಟು ಸ್ಟ್ರಾಟಜಿಕೆಯನ್ನು ನೋಡೋಣ. ರಷ್ಯಾದ ರಾಜಧಾನಿ ಮಾಸ್ಕೋ. ಇದು ಮಾಸ್ಕ್ವಾ ನದಿಯ ದಡದ ಮೇಲಿದೆ. ಇಲ್ಲಿನ ಅಧಿಕೃತ ಕರೆನ್ಸಿ ರೂಬಲ್. ರಷ್ಯಾದ ಪ್ರಧಾನಮಂತ್ರಿ ಮಿಖಾಯಿಲ್ ಮಿಶೂಸ್ಟಿನ್. ರಷ್ಯಾದ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ವಿಶ್ವದ ಮೊದಲ AI ಚಾಲಿತ ವಲಸೆ ಕಾರಿಡಾರನ್ನು ಪ್ರಾರಂಭಿಸಿದೆ? ಮಸ್ಕತ್, ರಿಯಾದ್, ದೋಹಾ, ದುಬೈ. ಸರಿಯಾದಂಥ ಉತ್ತರ ದುಬೈ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ದೇಶದ ಸಹಕಾರದೊಂದಿಗೆ ಭಾರತೀಯ ತಂಡವು ಡೀಪ್ ಓಷನ್ ಮಿಷನ್ ಅಡಿಯಲ್ಲಿ ಉತ್ತರ ಅಟ್ಲಾಂಟಿಕ್ನಲ್ಲಿ 5,002 ಮೀಟರ್ಗಳ ದಾಖಲೆಯ ಮಾನವ ಡೈವ್ ಮಾಡಿದೆ? ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಇಟಲಿ. ಸರಿಯಾದಂಥ ಉತ್ತರ ಫ್ರಾನ್ಸ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ INC 5.2 ಜಾಗತಿಕ ಪ್ಲಾಸ್ಟಿಕ್ ಒಪ್ಪಂದ ಮಾತುಕತೆಗಳು ಎಲ್ಲಿ ನಡೆದವು? ಪ್ಯಾರಿಸ್, ಜಿನೀವಾ, ರೋಮ್, ಬರ್ಲಿನ್. ಸರಿಯಾದಂಥ ಉತ್ತರ ಜಿನೀವಾ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಚರ್ಚಿಸಲಾದ ರಾಷ್ಟ್ರೀಯ ಆಳ ಜಲ ಪರಿಶೋಧನಾ ಮಿಷನ್ ಸಮುದ್ರ ಮಂಥನದ ಉದ್ದೇಶವೇನು? ಕಡಲ್ಗಳ್ಳತನ ತಡೆಗಟ್ಟುವಿಕೆ, ಸಮುದ್ರದಲ್ಲಿನ ತೈಲ ಮತ್ತು ಅನಿಲ ನಿಕ್ಷೇಪಗಳ ಪರಿಶೋಧನೆ, ಸಮುದ್ರದಲ್ಲಿ ಹೊಸ ಮೀನು ಕೇಂದ್ರಗಳ ಪರಿಶೋಧನೆ, ಸಮುದ್ರದಲ್ಲಿ ಸೌರ ಮತ್ತು ಪವನ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸುವುದು. ಸರಿಯಾದಂಥ ಉತ್ತರ ಸಮುದ್ರದಲ್ಲಿನ ತೈಲ ಮತ್ತು ಅನಿಲ ನಿಕ್ಷೇಪಗಳ ಪರಿಶೋಧನೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲ
ಸಿ.ಪಿ. ರಾಧಾಕೃಷ್ಣನ್ ಅವರನ್ನು ಉಪರಾಷ್ಟ್ರಪತಿ ಚುನಾವಣೆಗೆ NDA ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ. ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ. ಸರಿಯಾದಂಥ ಉತ್ತರ ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಚೀನಾದ ಹೊರಗೆ ಐಫೋನ್ 17ರ ಉತ್ಪಾದನೆ ಪ್ರಾರಂಭವಾದ ಫಾಕ್ಸ್ಕಾನ್ನ ಎರಡನೇ ಅತಿದೊಡ್ಡ ಘಟಕ ಎಲ್ಲಿದೆ? ಮ್ಯಾಂಚೆಸ್ಟರ್, ದುಬೈ, ಬೆಂಗಳೂರು, ಟೆಹ್ರಾನ್. ಸರಿಯಾದಂಥ ಉತ್ತರ ಬೆಂಗಳೂರು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ಸ್ ಕ್ವಾಂಟಮ್ ಕಂಪ್ಯೂಟಿಂಗಿಗೆ ಮೀಸಲಾಗಿರುವ IBM ಇಂಡಿಯಾ ಕ್ಲೈಂಟ್ ಎಕ್ಸ್ಪೀರಿಯನ್ಸ್ ಸೆಂಟರನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈ, ಮುಂಬೈ. ಸರಿಯಾದಂಥ ಉತ್ತರ ಮುಂಬೈ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಆರ್ಥಿಕ ವ್ಯವಹಾರಗಳ ಸಮಿತಿಯು ಯಾವ ರಾಜ್ಯದಲ್ಲಿ ಟ್ಯಾಟೋ 2 ಜಲವಿದ್ಯುತ್ ಯೋಜನೆ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ? ಅರುಣಾಚಲ ಪ್ರದೇಶ, ಸಿಕ್ಕಿಂ, ಮೇಘಾಲಯ, ತ್ರಿಪುರಾ. ಸರಿಯಾದಂಥ ಉತ್ತರ ಅರುಣಾಚಲ ಪ್ರದೇಶ. ಮುಂದಿನ ಪ್ರಶ್ನೆ. 2025ರ ಮಧ್ಯಭಾಗದ ನಂಬೋ ಸುರಕ್ಷತಾ ಸೂಚ್ಯಂಕದ ಇತ್ತೀಚಿನ ಶ್ರೇಯಾಂಕದಲ್ಲಿ ಭಾರತದ ಯಾವ ನಗರವು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ಮಂಗಳೂರು, ಆಗ್ರಾ, ಆಸನ್ಸೋಲ್, ರಾಜ್ಕೋಟ್. ಸರಿಯಾದಂಥ ಉತ್ತರ ಮಂಗಳೂರು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ನ್ಯಾಯಾಧೀಶ ಯಶವಂತ್ ವರ್ಮಾ ವಿರುದ್ಧದ ಭ್ರಷ್ಟಾಚಾರ ಆರೋಪಗಳ ತನಿಖೆಗಾಗಿ 3 ಸದಸ್ಯರ ಸಮಿತಿಯನ್ನು ಯಾರು ರಚಿಸಿದ್ದಾರೆ? ಲೋಕಸಭಾ ಸ್ಪೀಕರ್, ರಾಜ್ಯಸಭೆಯ ಅಧ್ಯಕ್ಷರು, ಮುಖ್ಯ ನ್ಯಾಯಮೂರ್ತಿ, ರಾಷ್ಟ್ರಪತಿ. ಸರಿಯಾದಂಥ ಉತ್ತರ ಲೋಕಸಭಾ ಸ್ಪೀಕರ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ವಿಯೆಟ್ನಾಂನ EV ತಯಾರಕ ವಿನ್ಫಾಸ್ಟ್ ಭಾರತದಲ್ಲಿ ತನ್ನ ಮೊದಲ ಸ್ಥಾವರವನ್ನು ಎಲ್ಲಿ ಪ್ರಾರಂಭಿಸಿದೆ? ತೆಲಂಗಾಣ, ಒಡಿಶಾ, ತಮಿಳುನಾಡು, ಕರ್ನಾಟಕ. ಸರಿಯಾದಂಥ ಉತ್ತರ ತಮಿಳುನಾಡು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಭಾರತದ ಮೊದಲ ಸಂಪೂರ್ಣ ಮಹಿಳೆಯರೇ ನಿರ್ವಹಿಸುವ ಶುದ್ಧ ಬೀದಿ ಆಹಾರ ಕೇಂದ್ರ ಮಾವುಲಿ ಅನ್ನು ಎಲ್ಲಿ ಉದ್ಘಾಟಿಸಿದರು? ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈ, ಮುಂಬೈ. ಸರಿಯಾದಂಥ ಉತ್ತರ ಮುಂಬೈ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.